समर्थ सद्गुरु श्री ब्रह्मचैतन्य महाराज की जय. समर्थ सद्गुरु श्री ब्रह्मानंद महाराज की जय. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಮನಾಚ ಶ್ಲೋಕದ್ದು 24, 25 ಮತ್ತು 26ನೇ ಶ್ಲೋಕಗಳನ್ನು ನೋಡೋಣಂತ. ಫಸ್ಟ್ ಶ್ಲೋಕ 24. ರಘುನಾಯಕ ವೀಣವಾಯಾಶಿಣಾವೆ ಜನಾಸಾರಖೆ ವ್ಯರ್ಥ ಕಾವೋ ಸಣಾವೆ ಸದಾ ಸರ್ವದಾ ನಾಮ ವಾಚೆ ವಸುದೆ ಅಹಂತಾ ಮನಿ ಪಾಪಿಣಿ ತೇನ ಸೂದೆ. ಭಾವಾರ್ಥ: ಹೇ ಮನಸ್ಸೆ, ಭಗವಂತನನ್ನು ಬಿಟ್ಟು ಮತ್ತೇನಾದರೂ ಮಾಡುವುದೆಂದರೆ ವ್ಯರ್ಥಶ್ರಮವಾಗಿರುತ್ತದೆ. ಭಗವಂತನಿಂದ ವಿಮುಖರಾದ ಜನರಂತೆ ವ್ಯರ್ಥವಾಗಿ ಬಡಬಡಿಸಬೇಡ. ಅದರ ಬದಲು ಮುಖದಿಂದ ನಿರಂತರವಾಗಿ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಆಧ್ಯಾತ್ಮ ದೃಷ್ಟಿಯಿಂದ ಘಾತಗೊಳಿಸುವ ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಈಗ ವಿವರಣೆ ನೋಡೋಣಂತ. ಇದರ ಎಕ್ಸ್ಪ್ಲನೇಷನನ್ನು ನಾವು ಹಿಂಗೆ ಎನಲೈಸ್ ಮಾಡಬಹುದಲ್ಲ. ಗುರುಗಳು ನಮ್ಮ ಮನಸ್ಸಿಗೆ ಬೋಧನೆ ಮಾಡ್ಲಿಕ್ಕತ್ತಾರ, ನೀವು ಮನಸ್ಸಿನಿಂದ ಭಗವಂತನ ವಿಚಾರ, ಭಗವಂತನ ಕೀರ್ತನೆ, ಭಗವಂತನ ಸಂಕೀರ್ತನೆ, ನಾಮಸ್ಮರಣೆ ಬಿಟ್ಟು ಬೇರೆ ಏನ ಮಾಡಿದ್ರೂ ಅದು ವೇಸ್ಟ್ ಆಫ್ ಎಫರ್ಟ್, ವೇಸ್ಟ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಯಾಕಂತ ಕಾರಣನೂ ಗುರುಗಳು ಹಿಂಗೆ ಹೇಳ್ತಾರೆ. ಯಾವುದೋ ಮನುಷ್ಯನ ಎಕ್ಸಾಂಪಲ್ ತಗೊಳ್ಳೋಣ. ಅವನು ಎಜುಕೇಟೆಡ್ ಇರಬಹುದು, ದೊಡ್ಡ ಸೈಂಟಿಸ್ಟ್ ಇರಬಹುದು, ಆದ್ರೆ ಅವನು ಭಗವಂತನನ್ನು ಮನಸ್ಫೂರ್ತಿಯಾಗಿ ನಂಬಲಿಲ್ಲ. ಅಥವಾ ಹಿಂಗೂ ಹೇಳ್ಬೋದಲ್ಲ, ಅವ ಎಲ್ಲ ಕರ್ತೃತ್ವ ತನ್ನ ಮೇಲೆ ಹಾಕ್ಕೊಂಡು, ಅಯ್ಯೋ ನಾ ಅದು ಮಾಡಬೇಕಲ್ಲ, ನಾ ಇದು ಮಾಡಬೇಕಲ್ಲ, ನಾ ಹಿಂಗೆ ನಡೆಸ್ಬೇಕಲ್ಲ, ಜೀವನ ನನ್ನ ಮಕ್ಕಳ ಜೀವನ ಹಿಂಗೆ ಮಾಡಬೇಕಲ್ಲ, ಯಾವಾಗ ಎಲ್ಲನೂ ಫೇಟನ್ ಅನ್ನೋದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಎಷ್ಟು ಚಿಂತೆ ಮಾಡ್ಕೋತ ಒದ್ದಾಡ್ತಾನೆ. ಒಂದು ರೀತಿ ಅಶಾಂತ ಜೀವನ ನಡೆಸ್ಕೊತ ಹೋಗ್ತಾನೆ. ಅದ್ರ ಬದಲಿ ಇದನ್ನೆಲ್ಲ ಚಿಂತೆ ವ್ಯಾಪ ಮಾಡೋದ್ರ ಬದಲಿ ಗುರುಗಳು ಏನು ಹೇಳ್ತಾರೆ, ನಾಮಸ್ಮರಣೆ ಮಾಡ್ಕೋತ, ಭಗವಂತನ ಕೀರ್ತನೆ ಮಾಡ್ಕೋತ, ನಮ್ಮನ್ನೆಲ್ಲ ರಕ್ಷಿಸಾವ, ಎಲ್ಲ ನಡೆಸಾವ ಇದ್ದಾನಲ್ಲ ಅಂತ ಅವನ ಮೇಲೆ ಎಲ್ಲ ಭಾರ ಹಾಕಿ ನಾವು ಆರಾಮಿರೋಣ ಅಂಥೇಳಿ ಹಿಂಗೆ ಹೇಳ್ತಾರೆ. ಮನಸ್ಸಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೋರಿ ಅಂತ ಹೇಳ್ತಾರೆ ಗುರುಗಳು. ಒಂದು ಎಕ್ಸಾಂಪಲ್ ಇದ್ರೊಳಗೆ ಕೊಡ್ಬೇಕಂದ್ರೆ ಮಹಾರಾಜರು ಹೇಳ್ತಾರೆ, ಟ್ರೈನು ತನ್ನಷ್ಟಕ್ಕೆ ತಾನು ಹೊಂಟಿರ್ತದಂತ, ಪ್ಯಾಸೆಂಜರ್ ಒಳಗೆ ಕೂತಮ್ಮ ತನ್ನ ಸುಟ್ಕೇಸು ತನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿರ್ತಾನಂತ. ಆ ಟ್ರೈನ್ ಸುಟ್ಕೇಸ್ ಕೆಳಗಿಟ್ಟರು ತನ್ನಷ್ಟಕ್ಕೆ ತಾನು ಹೊತ್ಕೊಂಡು ಹೋಗ್ತದದು. ಆದರೆ ನಾವೇನು, ನನ್ನ ಚಿಂತೆ, ನನ್ನ ಭಾರ, ನಂದು ಜಾಬು, ನನ್ನ ಕರಿಯರು, ನನ್ನ ಮಕ್ಕಳು, ನನ್ನ ಪ್ರಪಂಚ, ನನ್ನ ಸಂಸಾರ, ಈ ಚಿಂತೆ ಒಳಗೆ ಕೊರಗಿ ಆ ಭಗವಂತನ ವಿಶ್ವ ನಿಯಾಮಕ ಒಬ್ಬ ಇದ್ದಾನ, ಅವನ ಇಷ್ಟದಂತೆ ಎಲ್ಲಾನು ನಡೀತಿರ್ತದ, ನೀ ಇಟ್ಟಂಗೆ ಇರುವೇನೋ ಹರಿಯೇ ಅನ್ನೋದು ಬಿಟ್ಟು ಎಲ್ಲಾನು ನಮ್ಮ ಮೇಲೆ ಹಾಕ್ಕೊಂಡು ಒದ್ದಾಡ್ಕೋತ ಜೀವನ ಯಾಕೆ ನಡೆಸ್ತೀರಿ? ಹೀಗಾಗಿ ಇದು ಒಂದು ರೀತಿಯ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಏನು ಘಾತಗೊಳಿಸುವ ಈಗೋ ಅಂತ ಹೇಳ್ತಾರೆ. ಈಗೊಂದು ಅಹಂಕಾರ, ಒಂದು ರೀತಿಯ ಅಹಂಕಾರ, ನಾನು ನಡೆಸ್ಲಿಕ್ಕತ್ತೀನಿ, ಕರ್ತೃತ್ವ ಭಾವ ಯಾಕೆ ನಿಮ್ಮ ಮೇಲೆ ತಗೋತೀರಿ ಅಂಥೇಳಿ ಗುರುಗಳು ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 25. मनावीट मानू नको बोलण्याचा, पुढे मागुता राम जोडी लकायचा, सुखाची घडी लोटता दुःख आहे, पुढे सर्व जाईल काही न राहे. ಭಾವಾರ್ಥ: ಹೇ ಮನಸ್ಸೇ, ನಾನು ಹೇಳುವುದರ ವಿಷಯದಲ್ಲಿ ಬೇಸರ ಪಟ್ಟುಕೊಳ್ಳಬೇಡ. ನಾನು ಹೇಳದಂತೆ ನಡೆಯದಿದ್ದರೆ ಮುಂದೆ ನಿನಗೆ ಭಗವಂತನ ದರ್ಶನ ಹೇಗೆ ಆಗುತ್ತದೆ? ಜೀವನದ ಕ್ರಮವು ಹೇಗೆ ಇರುತ್ತದೆಂಬುದನ್ನು ನೋಡು. ಸುಖದ ಕಾಲವು ಕಳೆಯುತ್ತದೆ ಅನ್ನುವಷ್ಟರಲ್ಲಿಯೇ ದುಃಖವು ಪದರಿನಲ್ಲಿ ಬಂದು ಬೀಳುತ್ತದೆ. ಇಂದು ಅನುಕೂಲವಾದುದೆಲ್ಲವೂ ನಾಳೆ ಇಲ್ಲದಂತಾಗುತ್ತದೆ, ಹಾಗೂ ಏನೂ ಶೇಷ ಉಳಿಯುವುದಿಲ್ಲ. ಇದರದ ವಿವರಣೆ ನಾವು ಹಿಂಗೆ ತಿಳ್ಕೊಬಹುದು. ಮನುಷ್ಯನದ ಜೀವನ, ಯಾವುದೇ ಮನುಷ್ಯ ಇರ್ಬೋದು, ಯಾವುದೇ ಕೈಂಡ್ ಆಫ್ ಮನುಷ್ಯ ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಯಾರೇ ಇರ್ಬೋದು, ಅವನ ಜೀವನದ ಪ್ಯಾಟರ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಹೆಂಗಿರ್ತದಂದ್ರೆ, ಸ್ವಲ್ಪ ದಿವ್ಸ ಸುಖ, ಸ್ವಲ್ಪ ದಿವ್ಸ ದುಃಖ, ಮತ್ತು ಸ್ವಲ್ಪ ದಿವ್ಸ ಸುಖ, ಹಿಂಗೆ ನಡೀತಿರ್ತದೆ. ಕೆಲವೊಮ್ಮೆ ಅದರ ರೇಷೋ ಹೆಚ್ಚಿರ್ಬೋದು, ಒಬ್ಬೊಬ್ಬರ ಜೀವನದಾಗ ರೇಷೋ ಹೆಚ್ಚು ಕಡಿಮೆ ಇರ್ಬೋದು. ಆದ್ರೆ ನಡೆಯೋದು ಪ್ಯಾಟರ್ನ ಹಿಂಗೆ. ಸುಖದ ಕಾಲಿದಾಗ ನಮಗೆ ಹೆಂಗೆ ಅನ್ನಿಸ್ತದೆ, ನಮ್ಗೆ ಯಾರೂ ಬೇಕಾಗೋದಿಲ್ಲ, ಅಗದಿ ಹುರುಪಿನಿಂದ ಜೀವನ ನಡೆಸ್ತೀವಿ. ಅಯ್ಯೋ ಏನು ಸಂತೋಷ, ಏನು ಖುಷಿ, ನಮ್ಗೆ ತಂದೆ ತಾಯಿ ಬೇಡ, ಫ್ರೆಂಡ್ಸ್ ಬೇಡ, ರಿಲೇಟಿವ್ಸ್ ಬೇಡ, ಭಗವಂತನ ಬೇಡ,
ಯಾಕೆ ಭಗವಂತನೂ ಬೇಡ ನಮಗೆ, ಆರಾಮ್ ಹಿಂಗೆ ಇರ್ಲಪ್ಪ ಹಿಂಗೆ ಇರ್ಲಪ್ಪ ಹಿಂಗೆ ನಡೆದಿರ್ತದೆ. ಅದು ಯಾವತ್ತೂ ಯಾವುದೂ ಇದ್ದಂಗೆ ಇರೋದಿಲ್ಲ. ಅದ ಟೈಮ್ ತಿರುಗ್ತು, ಏನಾದರೂ ಕಷ್ಟ ಬಂತು ಅಂದ್ರೆ ಹಂಗಿದ್ದ ಮನುಷ್ಯಾಗ ಭಗವಂತನ ಮೇಲೆ ನಿರ್ಭರತ, ಭಗವಂತನ ಮೇಲೆ ವಿಶ್ವಾಸ ಇಲ್ಲದ ಮನುಷ್ಯಾಗ ತಾಳ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಅವ ದುಃಖದಿಂದ ಹಣ್ಣಾಗಿ ಹೋಗ್ತಾನೆ. ಅದನ್ನು ತಪ್ಪಿಸ್ಬೇಕಂದ್ರೆ ಗುರುಗಳು ಹೇಳ್ತಾರೆ, ಮನಸ್ಸ ನೀ ಭಗವಂತನ ಗಷ್ಟು ಗಟ್ಟಿಯಾಗಿ ಹಿಡಿಯಲ್ಲ, ನೀ ಬೇಸರ ಮಾಡ್ಕೋಬೇಡ ಮನಸ್ಸು, ನಾನು ಹಗಲೆಲ್ಲ ನಿನ್ಗೆ ಇದ ಮಾತು ಹೇಳಲಿಕತ್ತೀನಂತ. ಆದ್ರೆ ನಿನ್ನ ಅಂತಃಕರಣದೊಳಗೆ ಭಗವಂತನ ಗಟ್ಟಿಯಾಗಿ ಹಿಡಿ ಅಂತ ಹೇಳ್ತಾರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಎಷ್ಟು ಸಮಾಧಾನ ಅನ್ನಿಸ್ತದ. ಹರಿ ಇದ್ದಾನಪ್ಪ ನಮ್ಮನ್ನೆಲ್ಲ ನೋಡವ, ಹರಿ ಇದ್ದಾನಪ್ಪ ನಮ್ಮನ್ನೆಲ್ಲ ಕಾಯವ. ಹಿಂಗೆ ಎಷ್ಟೋ ಸಮಾಧಾನ, ಮನಸ್ಸು ಶಾಂತಿ ಇರ್ತದೆ. ಮನ್ಯಾಗ ಅಪ್ಪ ಇರ್ತಾನೆ, ಅಪ್ಪ ಎಲ್ಲ ನೋಡ್ಕೋತಿರ್ತಾನೆ, ಅಪ್ಪನ ಮೇಲೆ ಎಲ್ಲ ಭಾರ ಹಾಕಿ. ಮಕ್ಳಿರ್ತಾವಲ್ಲ ಸಣ್ಣ ಸಣ್ಣ, ಅವಕ್ಕೆ ಏನು ಚಿಂತಿರ್ತದೆ, ಆರಾಮ ಆಟ ಆಡ್ಕೋತ ಇರ್ತಾವ. ಹಂಗೆ ನಾವು ನಮ್ಮಪ್ಪ ಇದ್ದಾನಲ್ಲ ದೊಡ್ಡವ, ಭಗವಂತ ಅನ್ನವ, ರಾಮ ಅನ್ನವ, ನನ್ನ ಸದ್ಗುರು ಅನ್ನೋರು, ಅವ್ರ ಮೇಲೆ ಎಲ್ಲ ಭಾರ ಹಾಕಿ ಅವ್ರ ಮನ್ಯಾಗ ಸಣ್ಣ ಮಕ್ಕಳು ಹೆಂಗೆ ಇರ್ತಾವಲ್ಲ, ಇದು ಅವನದ ಮನೆ, ನಮ್ಮ ಮನೆ ಹಿರೇ ಮನುಷ್ಯ ಅವನೇ ಇದ್ದಾನಪ್ಪ, ನನ್ನ ಸದ್ಗುರುಗಳ ಇದ್ದಾರೆ, ನನ್ನ ಮಹಾರಾಜರ ಇದ್ದಾರೆ, ನನ್ನ ರಾಯರೇ ಇದ್ದಾರೆ, ಅವ್ರ ಮೇಲೆ ಎಲ್ಲ ಭಾರ ಹಾಕಿ ಸಣ್ಣ ಹುಡುಗರು ಹೆಂಗೆ ಆಟ ಆಡ್ಕೋತ ನಿಸ್ವಾರ್ಥ ನಗು ನಕ್ಕೋತ ಎಷ್ಟು ಚಂದ ಇರ್ತಾವಲ್ಲ, ಹಂಗೆ ನಾವು ಇರಬೇಕು ಅಂಥೇಳಿ ಗುರುಗಳು ಅಭಿಪ್ರಾಯ ಪಡ್ತಾರೆ. ಈಗ ನೋಡೋಣ ಶ್ಲೋಕ 26. ದೇಹೇ ರಕ್ಷಣಾ ಕಾರಣೇ ಯತ್ನ ಕೇಲ, ಪರೀಶೆ ಉಟಿ ಕಾಳಘೇವು ನಿಗೇಲ, ಕರೀರೆ ಮನಾ ಭಕ್ತಿಯ ರಾಘವಾಚಿ, ಪುಢೆ ಅಂತರಿ ಸೋಡಿ ಚಿಂತಾ ಭವಾಚಿ. ಭಾವಾರ್ಥ: ತನ್ನ ದೇಹವನ್ನು ಕಾಯ್ದುಕೊಳ್ಳಬೇಕೆಂದು ಮನುಷ್ಯನು ಎಷ್ಟೇ ಪ್ರಯತ್ನ ಮಾಡಿದರೂ ಕೊನೆಗೆ ಮೃತ್ಯು ಅವನನ್ನು ತೆಗೆದುಕೊಂಡೇ ಹೋಗುತ್ತದೆ. ಹೇ ಮನಸ್ಸೇ, ಇದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಭಗವಂತನ ಭಕ್ತಿ ಮಾಡಬೇಕು. ಭಕ್ತಿ ಮಾಡತೊಡಗಿದೆಯೆಂದರೆ ಅಂತರಂಗದಲ್ಲಿರುವ ಪ್ರಪಂಚದ ಚಿಂತೆಯನ್ನು ನೀನು ಬಿಟ್ಟು ಬಿಡು. ಇದರ ಭಾವಾರ್ಥ ನೋಡೋಣ. ಸದಾ ದೇಹ ಬುದ್ಧಿ ಒಳಗೆ ಇರೋ ಮನುಷ್ಯಾಗ ಭಗವಂತನ ಅಸ್ತಿತ್ವದ ಅರಿವು 100% ಇಲ್ದಂಥ ಮನುಷ್ಯಾಗ, ಇನ್ನು ನನ್ನ ಹಿಡ್ಕೊಂಡು ಎಲ್ಲ ಹೇಳಲಿಕತ್ತೀನಿ, 100% ಭಗವಂತ ಇದ್ದಾನ, ನಾವು ನಡೆಸ್ತಾನೆ, ನಾ ಚಿಂತೆ ಮಾಡೋದ ಬೇಡ, ಒಗದು ಬಿಡೋಣ, ಎಲ್ಲ ಇಮಿಡಿಯೇಟ್ಲಿ ಸಾಧಿಸ್ಲಿಕ್ಕಿಲ್ಲ. ಆದ್ರೆ ಪ್ರಯತ್ನ, ನಾಮಸ್ಮರಣೆ, ಗುರುಗಳು ಅದನ್ನು ಹೇಳ್ತಾರೆ, ನಾಮಸ್ಮರಣೆ ಮಾಡ್ಕೋತ ಹೋಗು, ಚಿಂತನೆ ಹೆಂಗೆ ಮಾಡ್ಕೋಬೇಕು, ಏನು ಮಾಡಬೇಕು ಇದನ್ನು ಸಾಧಿಸ್ಲಿಕ್ಕೆ ಅನ್ನೋ ದಾರಿನೂ ಅವರ ಕೊಡ್ಲಿಕ್ಕತ್ತಾರಲ್ಲ ನಮಗೆ. ಈಗ ಸದಾ ದೇಹ ಬುದ್ಧಿಯೊಳಗಿರೋ ಮನುಷ್ಯಾಗ ಏನಾಗ್ತದ, 2 ಚಿಂತಿರ್ತಾವಂತ. ಒಂದು ಮರಣದ್ದು, ಅಯ್ಯೋ ನನ್ನ ಅಂತ್ಯಕಾಲ ಹೆಂಗೆ ಬರ್ತದೋ ಏನೋ, ಅಂತ್ಯಕಾಲದಾಗ ನಾನು ಕಷ್ಟಪಡೋದೋ ಆಗ್ತದೋ ಏನೋ, ಅಂತ್ಯಕಾಲಕ್ಕೆ ನಾ ದುಡ್ಡು ಕೂಡಿಡಬೇಕೋ ಏನೋ, ಅದು ಒಂದು. ಇನ್ನೊಂದು ತನ್ನ ಸಂಸಾರದ್ದು, ಅಯ್ಯೋ ನನ್ನ ಮಕ್ಕಳದ್ದು ಮರಿದು ಹೆಂಗೆ ಆಗ್ತದೋ ಏನೋ, ಅವ್ರಿಗೆ ನಾಳೆ ಏನು ಜಾಬ್ ಸಿಗ್ತದೋ ಏನೋ, ಅವ್ರು ನಾಳೆ ಹೆಂಗೆ ಸೆಟ್ಲ್ ಆಗ್ತಾರೋ ಏನೋ, ನಾಳೆ ಅವ್ರದ್ದು ಹೆಂಗೆ ಮದುವೆ ಮಾಡ್ತೀನೋ ಏನೋ, ಏನೋ ವಿಚಾರ ತಲೆಯಾಗಿ ಅವತ್ತು ತಿರುಗ್ತಿರ್ತಾವ. ಗುರುಗಳು ಹೇಳ್ತಾರೆ, ಇವೆರಡೂ ಚಿಂತೆನೂ ಮಾಡಬೇಡ್ರಿ ಅಂತಾರೆ. ನಮಗೆ ಅವ್ರಿಗಿರ್ಲಿಕ್ಕೆ ಹೇಳ್ತಾರೆ, ನಿಮ್ಮೆಲ್ಲ ಚಿಂತೆ ಭಾರ ಬಿಟ್ಟು ಅವ್ರಿಗಿರ್ರಿ ಅಂತ ಹೇಳಿಗತ್ತಾರೆ. ನಮ್ಗೆ ಏನಂತಾರೆ ಗುರುಗಳು, ಯಾವ ಪೂರ್ವಕರ್ಮಕ್ಕೆ ಅನುಸಾರವಾಗಿ ದೇಹ ಹುಟ್ಟಿ ಬಂದಿರ್ತದೋ ಆ ಕರ್ಮಗಳು ಮುಗಿಯೋ ತನಕ ಸಾವು ಬರುವುದಿಲ್ಲ. ಆ ಪೂರ್ವಕರ್ಮಗಳು ಮುಗುದು ಅಂತಂದ್ರೆ ನಮಗೆ ಬೇಡ ಅಂದ್ರೂ ಸಾವು ಬರೋದು. ಹೌದಾ? ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ವ್ಯರ್ಥ. ಇನ್ನು ನಮ್ಮ ಸಂಸಾರದ ಚಿಂತೆ, ಅದ್ರದ್ದು ಏನಂದ್ರೆ ನಮ್ಮ ಸಂಸಾರದ ಚಿಂತೆ ನಾವು ತಲೆ ಆಗಿಟ್ಕೊಂಡು ದಿನ ಬೆಳಗಾರ್ಕೋರಿಗ್ಲಿ ತಲೆ ಆಗಿಂದ ತೆಗೆದು ಹಾಕಲಿ, ಅದು ಹೆಂಗೆ ಅದರಷ್ಟಕ್ಕೆ ಅದು ನದಿ ಹೆಂಗೆ ಹರ್ಕೋತ ತನ್ನ ಸಮುದ್ರ ಕಡೆ ಪ್ರಯಾಣ ಮಾಡ್ತಿರ್ತದೆ, ಹಂಗೆ ಎಲ್ಲ ಪ್ರತಿಯೊಬ್ಬರ ಜೀವನೂ ತನ್ನಷ್ಟಕ್ಕೆ ನಡೀತಿರ್ತದೆ. ನಮ್ಮ ದೇಹ ಹಾಗೂ ಪ್ರಪಂಚದ ಚಿಂತೆ ಭಗವಂತನ ಮೇಲೆ, ಭಗವಂತನ ಒಡೆತನದಾಗದ ಅಂತ ತಿಳ್ಕೊಂಡು ಎಲ್ಲರೂ ಚಿಂತೆ ಬಿಡ್ರಿ, ನಾಮಸ್ಮರಣೆ ಮಾಡಿರಿ, ಅಂತಃಕರಣದೊಳಗೆ ಭಗವಂತನ ಗಟ್ಟಿಯಾಗಿ ಹಿಡೀರಿ ಅಂಥೇಳಿ ಗುರುಗಳು ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.